ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, PSTRಲ್ಲಿ CDP ಅಂತ ಕರಿತೀವಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಅದರಲ್ಲಿ ಯಾವ ರೀತಿ ಇರುತ್ತೆ ಮತ್ತು ಮುಂಬರುವ ಪರೀಕ್ಷೆಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಕ್ಕಂಥ ವಿಷಯಗಳನ್ನ ಕುರಿತು ಇವತ್ತು ಆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ನಿಮಗೆ PSTR ಇರ್ಬೋದು, ಹಾಗೆ HSTR ಇರ್ಬೋದು, ಹಾಗೆ GPST ಇರ್ಬೋದು. ಈ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ವಿಷಯಗಳನ್ನು ಈಗಾಗಲೇ ಆನ್ಲೈನಲ್ಲಿ ತರಗತಿಗಳು ಸ್ಟಾರ್ಟ್ ಆಗಿದೆ, ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾವು ಸೈಕಾಲಜಿಗೆ ಸಂಬಂಧಿಸಿದಂಥ ಎಜುಕೇಷನ್ ಸೈಕಾಲಜಿ ಈಗಾಗಲೇ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಪ್ಲೇಸ್ಟೋರ್ನಲ್ಲಿ ನಿಮಗೆ TET, GPST, HSTR ಹಲವು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ವಿ, ಓನ್ಲಿ ಕ್ವಶನ್ ಅನಾಲಿಸಿಸ್. ಹಾಗಾದರೆ ಅದೇ ರೀತಿಯಾಗಿ ನಾವು ಈ PSTR ಪರೀಕ್ಷೆಗೆ ನೀವೆಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ, ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಗಳಲ್ಲಿ ಮಗುವು ಮೊದಲು ನಿಯಂತ್ರಣ ಪಡೆಯುವುದು ಇದರ ಮೇಲೆ ಒಂದು ಫಿಸಿಕಲ್ ಪ್ರೋಸೆಸ್ ಏನಿರುತ್ತೆ, ದೈಹಿಕವಾದಂತಹ ಒಂದು ಪ್ರಕ್ರಿಯೆ ಪ್ರೋಸೆಸ್ಸಲ್ಲಿ ಆ ಮಗು ಯಾವ ರೀತಿ ನಿಯಂತ್ರಣವನ್ನು ಪಡೆಯುತ್ತೆ ಅಂತಕ್ಕಂಥದ್ದು ನಿಮಗೆ ಮನೋವಿಜ್ಞಾನದಲ್ಲಿ ನಿಮಗೆ ಸೆಕೆಂಡ್ ಚಾಪ್ಟರ್ಲಿ ತುಂಬ ಇಂಪಾರ್ಟೆಂಟಾಗಿ ಬರ್ತಕ್ಕಂಥದ್ದು ಈ ಒಂದು ವಿಕಾಸ ಅಂತ. ವಿಕಾಸದ ಒಂದು ಸಾರ್ವತ್ರಿಕ ತತ್ವಗಳು ಅಂತ ಬರುತ್ತೆ. ತತ್ವಗಳು, ದ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಗ್ರೋತ್ ಅಂದರೆ ಅಭಿವೃದ್ಧಿ, ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಅಂದರೆ ವಿಕಾಸದ ಸಾರ್ವತ್ರಿಕ ತತ್ವಗಳು, ಡೆವಲಪ್ಮೆಂಟ್ ಅಂದರೆ. ಹಾಗಾದರೆ ವಿಕಾಸಕ್ಕೆ ಬಂದಂತಹ ಕೆಲವು ತತ್ವಗಳಲ್ಲಿ ನೋಡಿ, ವಿಕಾಸ ನಿರಂತರವಾದದ್ದು, ಇದೊಂದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಕರಿತೀವಿ. ಹಾಗೆ ವಿಕಾಸ ಅಂತಕ್ಕಂಥದ್ದು ಒಂದು ಸಂಚಿತವಾದಂಥದ್ದು. ನೋಡಿ, ಸಂಚಿತವಾದಂಥದ್ದು ಅಂದರೆ ನಿಮ್ಮ ಒಳಗಿರ್ತಕ್ಕಂಥ ಹಾಲು ಅಲ್ಲೇನಾಗುತ್ತೆ, ಮೊಳಕೆ ಹೊಡಿತಕ್ಕಂಥದ್ದು, ಇದೆಲ್ಲ ಈ ಮೆಚುರೇಷನಲ್ಲಿ ಬರ್ತಕ್ಕಂಥ ಸಂಚಿತವಾದಂಥದ್ದು. ಹಾಗೆ ಒಂದು ಕ್ರಮಬದ್ಧ, ಯೂನಿಫಾರ್ಮಿಟಿ ಅಂತ ಕರಿತೀವಿ, ಈ ಕ್ರಮಬದ್ಧ ಅಂತ ಕರಿತೀವಿ. ಈ ಕ್ರಮಬದ್ಧ ಅಂಶಗಳಿಗೆ ಅನುಗುಣವಾಗಿ ಏನೆಲ್ಲ ಬರುತ್ತೆ ಅಂತ ನೋಡಿ. ಯಾವುದೇ ಮಗು ವಿಕಾಸ ಆಗುವಾಗ ಫಸ್ಟು ಈ ಒಂದು ಶಿರ ಪಾದಾಭಿಮುಖವಾಗಿ ಏನು ಮಾಡುತ್ತೆ, ಬೆಳವಣಿಗೆ ಆಗುತ್ತೆ. ಶಿರ ಪಾದಾಭಿಮುಖವಾಗಿ ಅಂತ ನೀವು ಓದಿರ್ತೀರ. ನೋಡಿ, ಯಾವುದೇ ಮಗು ನಿಮಗೆ ಶಿರ ಪಾದಾಭಿಮುಖವಾಗಿ ಬೆಳೀತದೆ ಅಂತಕ್ಕಂಥದ್ದು. ಒಂದು ಮಗು ಹುಟ್ಟಿದ ಮೇಲೆ ನಿಮಗೆ ಒಂದು 5 ರಿಂದ 6 ತಿಂಗಳ ಮಗು, ಅದಕ್ಕಿಂತ ಮುಂಚೆನೂ ಆಗ್ಬೋದು, ತಿಂಗಳ ಮಗು ಏನು ಮಾಡುತ್ತೆ, ಫಸ್ಟು ಈ ತಲೆ ಅಥವಾ ಈ ಕತ್ತು ನಿಲ್ತು ಅಂತ ಕೇಳ್ತಾರೆ, ಈ ಭಾಗದಲ್ಲಿ ನಿಲ್ಲುತ್ತೆ. ಆ ನಂತರ ಆ ಮಗು ಏನು ಮಾಡುತ್ತೆ, ಈ ಕುಳಿತುಕೊಳ್ಳುವ ಮತ್ತು ಈ ಒಂದು ತೆವಳುವ ಕ್ರಿಯೆಯನ್ನು ಪ್ರೋಸೆಸ್ ಮಾಡುತ್ತೆ. ಅದಾದ ಮೇಲೆ ನಿಮಗೆ 14 ರಿಂದ 15 ಅಥವಾ 13 ತಿಂಗಳುಗಳಲ್ಲಿ ಮಕ್ಕಳು ಏನು ಮಾಡ್ತಾರೆ, ಕೆಲವು 1 ವರ್ಷಕ್ಕೆ ನಡೀತಾರೆ, 12 ತಿಂಗಳಿಗೆ ಏನು ಮಾಡೋದಕ್ಕೆ, ಈ ಒಂದು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಒಂದು ಶಿರ ಪಾದಾಭಿಮುಖವಾಗಿ ಬೆಳವಣಿಗೆ ಇರುತ್ತೆ. ಫಸ್ಟು ಶಿರ ಆದಮೇಲೆ ಪ್ರಪಂಚದ ಪ್ರತಿಯೊಂದು ಮಗು ತೆವಳುತ್ತದೆ, ಭುಜದ ಮೂಲಕ ರೈಟ್ ಆ್ಯಂಡ್ ಲೆಫ್ಟ್ ರೊಟೇಟ್ ಆಗ್ತದೆ. ಅದಾದಮೇಲೆ ಯಾವುದೇ ಮಗು ಹಿಂದಕ್ಕೆ ನಡೆಯೋದಿಲ್ಲ. ಪ್ರಪಂಚದ ಯಾವುದೇ ಜಾತಿ, ಯಾವುದೇ ಕುಲಕ್ಕೆ ಸೇರಿದಂಥ ಮಗು ಹಂಬೆಗಾಲು ಇಡ್ತಂಕಲೇ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಶಿರ ಪಾದಾಭಿಮುಖ ಬೆಳವಣಿಗೆ ಆದಮೇಲೆ ನಮಗೆ ಈ ಕೇಂದ್ರದಿಂದ ಈ ಪರದಿಯ ಕಡೆಗೆ ಮಗು ಹೇಗೆ ನಡೆಯುತ್ತೆ ನೋಡಿ. ಫಸ್ಟ್ ಭುಜದ ಮೂಲಕ ಅದು ತೆವಳೋದನ್ನು ಕಲಿಯುತ್ತೆ. ನೆಕ್ಸ್ಟ್ ಮೊಣಕೈ, ಇಲ್ಲಿ ಅದರ ಶಕ್ತಿ ಹೆಚ್ಚಾಗುತ್ತೆ. ಅದಾದಮೇಲೆ ಅದೇನು ಮಾಡುತ್ತೆ, ಬೆರಳಿಗೆ ಬರುತ್ತೆ. ಅಂದರೆ ಮಗು ದ್ವಿಪಾರ್ಶ್ವದಿಂದ ಏಕಪಾರ್ಶ್ವ. ನಿಮಗೆ 3 to 4 ಇಯರ್ಸ್ ಮಗು ಎರಡೂ ಕೈಗಳನ್ನು ಸಮನಾಗಿ ಬಳಸುತ್ತೆ. ಆ ನಂತರವಾಗಿ ಆ ಮಗು ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಅಂತ ಗೊತ್ತಾಗುತ್ತೆ. ಈ ರೀತಿಯಾದಂಥ ಅಂಶಗಳು. ಚಲನೆ ಅಂತ ಏನಿದೆ, ಈ ಚಲನೆ, ಮೂವಿಂಗ್ ಅಂತಕ್ಕಂಥ ನಾನು ಹೇಳಿದೆ, ಪ್ರಪಂಚದ ಯಾವುದೇ ಜಾತಿ, ಯಾವುದೇ ಕುಲಕ್ಕೆ ಸೇರಿದಂಥ ಮಗು ನಡೆಯೋದು ಅಮ್ಮ ಅಂತಲೇ ಸ್ಟಾರ್ಟ್ ಮಾಡೋದು, ಹಾಗೆ ಅದು ಹಂಬೆಗಾಲನೇ ಇಡೋದು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ನಿಮಗೆ ಯಾವುದೇ ಎಕ್ಸಾಮ್ಗಳು ಬರೆದ್ರೂ ಸಹ ದ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ಸ್, ವಿಕಾಸದ ಸಾರ್ವತ್ರಿಕ ತತ್ವಗಳೇನಿದೆ, ಈ ಒಂದು ವಿಕಾಸದ ಸಾರ್ವತ್ರಿಕ ತತ್ವಗಳೇನಿದೆ ಇವುಗಳ ಮೇಲೆ ನಿಮಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಫಸ್ಟು ಶಿರ ಪಾದಾಭಿಮುಖ ಬೆಳವಣಿಗೆ ಅಂತ ಗೊತ್ತಿರಬೇಕು ನಿಮಗೆ. ಶಿರ ಪಾದಾಭಿಮುಖ ಬೆಳವಣಿಗೆ ಅಂತ ಗೊತ್ತಿರಬೇಕು.
ಈಗಾಗಲೇ ಇದು ನಿಮ್ಮ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಇದ್ರ ಬಗ್ಗೆ ನಿಮ್ಮ ಗಮನ ಇರಲಿ. ನೆಕ್ಸ್ಟು, ಮಕ್ಕಳಲ್ಲಿ ಅಭಿವೃದ್ಧಿಯ ಒಂದು ಸಾಮಾನ್ಯ ಪ್ರಕಾರದಲ್ಲಿ ಒಂದು ಜನರಲ್ ಪ್ರೋಸೆಸ್ಸಲ್ಲಿ ಹೇಳ್ತಾ ಇದ್ದಾರೆ, ಮುಂದುವರಿಯುತ್ತದೆ ಈ ಅಭಿವೃದ್ಧಿಯಲ್ಲಿ ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಸಲ್ಲಿ. ಯಾಕೆ ಅಂದರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಮೆಚುರಿಟಿ ಆ್ಯಂಡ್ ಲರ್ನಿಂಗ್, ನಿಮಗೆ ಗ್ರೋತ್ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ, ಮೆಚುರಿಟಿ ಬಗ್ಗೆ, ಲರ್ನಿಂಗ್ ಬಗ್ಗೆ. ನೋಡಿ, ನಿಮಗೆ ಈ ಒಂದು ಅಭಿವೃದ್ಧಿಯ ಬಗ್ಗೆ ಅಂದರೆ ಇದು ಬೆಳವಣಿಗೆಯ ಬಗ್ಗೆ, ಹಾಗೆ ವಿಕಾಸದ ಬಗ್ಗೆ, ಹಾಗೆ ಪರಿಪಕ್ವತೆಯ ಬಗ್ಗೆ ಮತ್ತು ಕಲಿಕೆಯ ಬಗ್ಗೆ, ಈ 4 ಸಹ ಒಂದಕ್ಕೊಂದು ಇಂಟರ್ ರಿಲೇಷನ್, ಅಂತರ್ ಸಂಬಂಧಗಳನ್ನು ಹೊಂದಿರ್ತವೆ. ಒಂದನ್ನು ಒಂದು ಬಿಟ್ಟು ಬೆಳೆದ್ರೆ ಅದು ಪರಿಪೂರ್ಣವಾಗುವುದಿಲ್ಲ ಅಂತಕ್ಕಂಥದ್ದು ಕೇಳಿರ್ತೀರ. ಪರಿಪಕ್ವತೆ ಅಂತಕ್ಕಂಥದ್ದು ಕಲಿಕೆಗೆ ವೇಳಾಪಟ್ಟಿಯನ್ನು ಹಾಕ್ಕೊಡ್ತಕ್ಕಂಥದ್ದು, ಮೆಚುರೇಷನ್ ಅಂತಕ್ಕಂಥದ್ದು ಈ ಒಂದು ಕಲಿಕೆಗೆ, ಲರ್ನಿಂಗಿಗೆ ವೇಳಾಪಟ್ಟಿಯನ್ನು ಹಾಕ್ಕೊಡ್ತಕ್ಕಂಥದ್ದು. ನೋಡಿ, ಇಲ್ಲಿ ವೆರಿ ಸಿಂಪಲ್ ಪ್ರಶ್ನೆ ಇದೆ. ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ. ಈ ಅಭಿವೃದ್ಧಿಯಲ್ಲಿ ಯಾವ ಅನುಕ್ರಮತೆಯೂ ಇರುವುದಿಲ್ಲ. ಪ್ರತಿ ಮಗುವಿಗೂ ತನ್ನದೇ ಆದ ಅನುಕ್ರಮತೆ ಇರುತ್ತದೆ. ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ಮಗು ಮುನ್ನಡೆಯುತ್ತಾ ಇರುತ್ತದೆ. ಕ್ಲಿಷ್ಟತೆಯಿಂದ ಸರಳತೆಯೆಡೆಗೆ ಮಗು ಮುನ್ನಡೆಯುತ್ತಾ ಇರುತ್ತೆ. ನೋಡೋಣ, ನೀವು ಸಹ ಆನ್ಸರ್ ಮಾಡಿ. ನಾನು ಆನ್ಸರ್ ಗುರುತಿಸೋದಕ್ಕಿಂತ ಮುಂಚೆ ನೀವು ಸಹ ಆನ್ಸರ್ ಮಾಡ್ಬೋದು ಕ್ವಶನ್ 2ಗೆ. ನೋಡಿ, ನೀವು ವಿಕಾಸದ ತತ್ವಗಳಲ್ಲಿ ಆಗಲೇ ತಾನೇ ನಾನು ಹೇಳಿದೆ, ಮಗು ಫಸ್ಟ್ ಏನು ಮಾಡುತ್ತೆ, ಮಗುವಿನ ಒಂದು ಭಾಷೆ ಸ್ಟಾರ್ಟ್ ಆಗದೆ ಅಳುವ ಮೂಲಕ. ಏನು ಮಾಡಕ? ಅಳುವ ಮೂಲಕ. ಅಳು ಆದಮೇಲೆ ಆ ಮಗು ಏನು ಮಾಡ್ತಾರೆ, ಈ ಒಂದು ತೊದಲು ನುಡಿಗಳನ್ನು ಬಳಸುತ್ತೆ. ಏನು ಮಾಡುತ್ತೆ? ತೊದಲು ನುಡಿಗಳು ಆದಮೇಲೆ ಏನು ಮಾಡುತ್ತೆ, ಆ ಮಗು ಮಾತನಾಡುತ್ತೆ. ನೋಡಿ, ಮಾತನಾಡೋದಕ್ಕೆ ಸ್ಟಾರ್ಟ್ ಆದಮೇಲೆ ನಿರ್ದಿಷ್ಟವಾಗಿ ಅಥವಾ ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿಯುತ್ತೆ. ನಿಮಗೆ ವೆರಿ ಸಿಂಪಲ್ಲಾಗಿ ಜನರಲ್ ಟು ಸ್ಪೆಸಿಫಿಕ್ ಅಂತ ಕರಿತೀವಿ ವಿಕಾಸದ ತತ್ವಗಳಲ್ಲಿ. ಜನರಲ್ ಟು ಸ್ಪೆಸಿಫಿಕ್ ಅಥವಾ ಈ ಜನರಲ್ ಟು ಈ ಏನು ಸ್ಪೆಸಿಫಿಕ್ ಅಂದರೆ ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ. ಅಂದರೆ ಇಲ್ಲಿ ಇದರ ಅರ್ಥ ಸರಳತೆಯಿಂದ ಕ್ಲಿಷ್ಟತೆಯ ಕಡೆಗೆ. ಆಪ್ಷನ್ 3 ಏನಿದೆ, ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ. ನೋಡಿ, ನಿರಂತರವಾಗಿರ್ತಕ್ಕಂಥದ್ದು ಕಮ್ಯುಲೇಟಿವ್ ಅಂತ ಕರಿತೀವಲ್ಲ, ಸಂಚಿತವಾದಂಥದ್ದು, ಮತ್ತು ನಿಮಗೆ ದ್ವಿಪಾರ್ಶ್ವದಿಂದ ಏಕಪಾರ್ಶ್ವ ಇರ್ಬೋದು, ಕೇಂದ್ರ ಪರದಿಯ ಮೂಲಕ ಇರ್ಬೋದು, ಆಕೆ ಶಿರದಿಂದ ಪಾದಾಭಿಮುಖ ಬೆಳವಣಿಗೆ ಇರ್ಬೋದು. ಇವೆಲ್ಲವುಗಳ ಮೇಲೂ ಸಹ ನಮಗೆ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. 2ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3, ಸರಳತೆಯಿಂದ ಕ್ಲಿಷ್ಟತೆಯ ಕಡೆಗೆ ಮುನ್ನಡೆಯೋದು. ಜನರಲ್ ಟು ಸ್ಪೆಸಿಫಿಕ್ ಅಂತ ಕರಿತೀವಿ, ಜನರಲ್ ಟು ಸ್ಪೆಸಿಫಿಕ್. ನೆಕ್ಸ್ಟ್ ಅದಾದಮೇಲೆ ಸಮಾನ ವಯಸ್ಕ ಮಕ್ಕಳು ಕಲಿಯುವ ಯೋಗ್ಯತೆ ಅಥವಾ ಯೋಗ್ಯತೆ ಅಥವಾ ಸಾಧನೆಯ ಮಟ್ಟವನ್ನು, ಅಚೀವ್ಮೆಂಟ್ ಲೆವೆಲ್, ಸಾಧನೆಯ ಮಟ್ಟದಲ್ಲಿ ಭಿನ್ನತೆ ತೋರಿಸುತ್ತಾರೆ. ಅವರ ಮನಸ್ಸಿನ ಯೋಗ್ಯತಾ ವಿಸ್ತಾರದಲ್ಲಿ ಕನಿಷ್ಠದಿಂದ ಗರಿಷ್ಠ ಅವರ ಸಾಧನೆಯ ವಿತರಣೆಯು ಹೇಗಿರುತ್ತೆ ಅಂತ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಮಿನಿಮಮ್ ಕೊಟ್ಟಿದ್ದಾರೆ. ಮಿನಿಮಮ್ ಕನಿಷ್ಠ ಮತ್ತು ಗರಿಷ್ಠ ಮ್ಯಾಕ್ಸಿಮಮ್. ನೋಡಿ, ಇಲ್ಲಿ ಮಿನಿಮಮ್ ಏನು ಹೇಳುತ್ತೆ, ಮ್ಯಾಕ್ಸಿಮಮ್ ಏನು ಹೇಳುತ್ತೆ, ಸಾಧನೆ ವಿವರಣೆ ಹೇಗಿರುತ್ತೆ. ನೋಡಿ, ಇಲ್ಲಿ ಸಾಮಾನ್ಯ ವಯಸ್ಕ ಮಕ್ಕಳು ಕಲಿಯುವ ಒಂದು ಯೋಗ್ಯತೆ ಅಥವಾ ಸಾಧನೆಗೆ ಮಟ್ಟದಲ್ಲಿರ್ತಕ್ಕಂಥ ಅಂಶಗಳಲ್ಲಿ ವಯಸ್ಸನ್ನು ನೋಡಿ. ಸಾಧನೆಯ ವಿತರಣೆ ಹೇಗಿರುತ್ತೆ, ಗಂಟೆಯ ಆಕಾರದ ವಕ್ರರೇಖೆ, ಎರಡೂ ತುದಿಗಳಲ್ಲಿ ಡುಬ್ಬಾದ ಆಕಾರವಿರುತ್ತದೆ. ಹಾಗೆ ಮಧ್ಯದಲ್ಲಿ ಹೆಚ್ಚು ತುಂಬಿರುವಂಥದ್ದು, ಹಾಗೆ ಹೆಚ್ಚು ಕಲಿಯುವ ಬುದ್ಧಿಯಲ್ಲಿ ಡುಬ್ಬವಿರುವಂಥದ್ದು. ನೋಡಿ, ಹೆಚ್ಚು ಕಲಿಕೆಯ ಬದಿಯಲ್ಲಿ ಡುಬ್ಬವಿರುವಂಥದ್ದು ಅಂತ ಇದೆ. ಕಲಿಕೆಯ ಬದಿಯಲ್ಲಿ ಡುಬ್ಬವಿರುವಂಥದ್ದು ಅಂತಕ್ಕಂಥದ್ದಿದೆ. ನೀವೆಲ್ಲ ಒಂದು ಶಾಲೆಯಲ್ಲಿ 100 ಜನ ಮಕ್ಕಳಿದ್ರೆ ಇದರಲ್ಲಿ ನಿಮಗೆ ಒಂದು 10 ಜನ ಟಾಪರ್ಸ್ ಆಗಿರ್ತಾರೆ, ಇನ್ನೊಂದು 10 ಜನ ಭಾಳ ತುಂಬ ಸ್ಲೋ ಲೆವೆಲ್ ಲರ್ನರ್ಸ್ ಆಗಿರ್ತಾರೆ. ನಿಮಗೆ ಆವ್ರೇಜ್ ಏನಿರುತ್ತೆ, 80 ಮಕ್ಕಳಿರ್ತಾರೆ. ಏನಿರುತ್ತೆ, 80% ಆವ್ರೇಜ್ ಇರುತ್ತೆ. ಅದಕ್ಕೆ ನಾವು ಈ ಒಂದು NPC ಅಂತ ಕರಿತೀವಿ, ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್. ಈ ಒಂದು ಸಾಮಾನ್ಯ ಸಂಭವ್ಯತೆ ಅಥವಾ ಸಾಮಾನ್ಯ ಸಂಭವ್ಯ ವಕ್ರರೇಖೆ ಅಂತ ಕರಿತೀವಿ. ಏನಂತ ಕರಿತೀವಿ? ವಕ್ರರೇಖೆ ಅಂತ ಕರಿತೀವಿ. ಈ ಸಾಮಾನ್ಯ ಸಂಭವ್ಯ ವಕ್ರರೇಖೆ ಅಂತಕ್ಕಂಥದ್ದು ಒಂದು NPC ಕರ್ವ್, ಅಂದರೆ ಒಂದು ಗಂಟೆಯ ಆಕಾರದಲ್ಲಿ ಇರುತ್ತದೆ ಅಂತಕ್ಕಂಥದ್ದನ್ನು ನೀವು ಓದಿರ್ತೀರ. ನೋಡಿ, ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ತೀವಿ. ನೋಡಿ, ಇಲ್ಲಿ ನಮಗೆ 40%, ಇಲ್ಲಿ 40% ಮಕ್ಕಳು ಆವ್ರೇಜ್ ಇದ್ದರೂ ಸಹ ನಮಗಿಲ್ಲಿ 10% ಟಾಪರ್ಸ್ ಇರ್ಬೋದು,
ಅಥವಾ ಇಲ್ಲಿ 10% ನಮಗೆ ಸ್ಲೋ ಲರ್ನರ್ಸ್ ಇರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಹಂತದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು. ಹಾಗಾಗಿ ಯಾವುದು ಆನ್ಸರು? ನೀವೇ ಆನ್ಸರ್ ಮಾಡಿ. ಗಂಟೆಯ ಆಕಾರ. ನಿಮಗೆ ಡೈರೆಕ್ಟ್ ಕೇಳ್ತಾನೆ ಯಾವ ಆಕಾರದಲ್ಲಿ NPC ಕರ್ವ್ ಇರುತ್ತೆ ಅಂತ ಕೇಳ್ತಾನೆ. ನಾರ್ಮಲ್ ಪ್ರಾಬಿಬಿಲಿಟಿ ಕರ್ವ್. ನಿಮ್ಮ IQಗೆ ಸಂಬಂಧಿಸಿದಂಥ ಇಂಟೆಲಿಜೆಂಟ್ ಕೋಶೆಂಟ್ ಇರ್ಬೋದು, ಹಾಗೆ ಎಮೋಷನಲ್ ಇಂಟೆಲಿಜೆನ್ಸ್ ಇರ್ಬೋದು, ಇವೆಲ್ಲವಕ್ಕೂ ಸಹ ಅನುಗುಣವಾಗಿ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಹಾಗಾದರೆ ಮೂರನೇ ಪ್ರಶ್ನೆಗೆ ಗಂಟೆ ಆಕಾರದ NPC ಕರ್ವ್, ನಾರ್ಮಲ್ ಪ್ರಾಬಿಬಿಲಿಟಿ ಕರ್ವ್ ಹೇಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು ಸ್ನೇಹಿತರೆ. ಇದರ ಮೂಲಕ ನಾವು ಇದನ್ನು ಆನ್ಸರನ್ನು ಮಾಡ್ಬೋದು. ನೋಡಿ, ಗಂಟೆಯ ಆಕಾರದ ವಕ್ರರೇಖೆಯು ಎರಡೂ ತುದಿಯಲ್ಲಿ ಡುಬ್ಬದಾಕಾರ, ಮಧ್ಯದಲ್ಲಿ ಹೆಚ್ಚು ತುಂಬಿರುವಂಥದ್ದು, ಹಾಗೆ ಹೆಚ್ಚು ಕಲಿಕೆಯ ಬುದ್ಧಿಯಲ್ಲಿ ಡುಬ್ಬವಿರುವಂಥದ್ದು ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಮಕ್ಕಳ ಯೋಗ್ಯತೆಯ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸುತ್ತಾರೆ. ಅವರ ಒಂದು ಕ್ಯಾರೆಕ್ಟರ್, ಯೋಗ್ಯತೆಯಲ್ಲಿರ್ಬೋದು ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್, ಕಲಿಕಾರ್ಥಿ ತುಂಬ ಇಂಪಾರ್ಟೆಂಟು. ವಿವಿಧ ಯೋಗ್ಯತೆಗಳಿಗೆ ಅನುಗುಣವಾಗಿ ವರ್ಗೀಕರಣವಾಗಿದೆ, ಅದನ್ನು ವರ್ಗೀಕರಣ ಮಾಡ್ಬೋದು. ಹಾಗಾದರೆ ಹೆಂಗೆ ವರ್ಗೀಕರಣ ಮಾಡ್ತೀಯಾ? ಆನ್ಸರ್ ಮಾಡಿ ನೋಡೋಣ. ಇಲ್ಲಿ ಈ ಒಂದು ಸ್ತರೀಕರಣ ಅಂತಕ್ಕಂಥದ್ದಿದೆ, ಉಪಯೋಗಿಸಿಕೊಳ್ಳುವಿಕೆ ಅಂತಿದೆ, ಗುರುತಿಸುವಿಕೆ ಅಂತಿದೆ, ಭಿನ್ನತೆಯ ಪರಿಗಣನೆ ಅಂತಿದೆ. ನೋಡಿ, ಮಕ್ಕಳು ಯೋಗ್ಯತೆ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸುತ್ತಾರೆ. ವಿವಿಧ ಯೋಗ್ಯತೆಗಳಿಗೆ ಅನುಗುಣವಾಗಿ ವರ್ಗೀಕರಣ ಮಾಡಬೇಕಂದ್ರೆ ನಾವು ಭಿನ್ನತೆಗಳನ್ನು, ಒಂದು ಮಗು ಇನ್ನೊಂದು ಮಗುವಿಗೆ ಯಾವ ವಿಷಯದಲ್ಲಿ, ಯಾವ ಒಂದು ಕಂಟೆಂಟಲ್ಲಿ ಭಿನ್ನತೆ ಇದೆ ಅಂತಕ್ಕಂಥದ್ದನ್ನು ಫಸ್ಟ್ ಗುರುತು ಮಾಡಬೇಕು. ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನದೇ ಆದಂಥ ವೈಯಕ್ತಿಕ ಭಿನ್ನತೆಯನ್ನು ಹೊಂದಿರ್ತಾನೆ. ಅವನದೇ ಆದಂಥ ಕ್ಯಾರೆಕ್ಟರ್ಸ್ ಚೇಂಜಸ್ ಇರುತ್ತೆ. ಹಾಗಾಗಿ ಒಬ್ಬರಂತೆ ಒಬ್ಬರು ಇರೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಏಕೆಂದರೆ ಒಂದು ತರಗತಿಯಲ್ಲಿ ಅಥವಾ ಕೋಣೆಯಲ್ಲಿ ಅಥವಾ ತರಗತಿ ಕೋಣೆಯಲ್ಲಿ ವಿವಿಧ ಮನಸ್ಸಿನ, ವಿವಿಧ ಬುದ್ಧಿಶಕ್ತಿಯ ಮಕ್ಕಳು ಅಲ್ಲಿರ್ತಾರೆ. ಅವರನ್ನು ನಾವು ಅನುಗುಣವಾಗಿ ತಗೊಂಡು ಅವರ ಅಗತ್ಯತೆ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಟೀಚರ್ ಏನು ಮಾಡಬೇಕಾಗುತ್ತೆ? ಬೋಧನೆಯನ್ನು ಮಾಡಬೇಕಾಗತ್ತೆ. ಎಸ್, ಹಾಗಾದರೆ ಮಕ್ಕಳ ಯೋಗ್ಯತೆಯ ವಿಧಗಳಲ್ಲಿ ಇಲ್ಲವೇ ಅವರ ಕಂಟೆಂಟನ್ನು ನಾವು ನೋಡಿ. ಪರಿಸರದೊಡನೆ ಹೊಂದಿಕೊಳ್ಳುವುದು ಅಥವಾ ಪರಿಸರದಿಂದ ಕಲಿಯುವ ಯೋಗ್ಯತೆಯು ಅಂತ ಇದೆ. ನೋಡಿ, ಪರಿಸರದೊಂದಿಗೆ ಹೊಂದಿಕೊಳ್ಳುವುದು ಮತ್ತು ಪರಿಸರದಿಂದ ಕಲಿಯುವ ಯೋಗ್ಯತೆ. ನೋಡಿ, ನಮಗೆ ತುಂಬ ಇಂಪಾರ್ಟೆಂಟ್, ಕಲಿಕೆಯ ಮೇಲೆ ಪ್ರಭಾವ ಬೀರೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ ನಮಗೆ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಈ ಬುದ್ಧಿಶಕ್ತಿ ಅಥವಾ ಬುದ್ಧಿಮತ್ತೆ ಅಂತಕ್ಕಂಥದ್ದೇನಿದೆ, ಈ ಒಂದು ಬುದ್ಧಿಶಕ್ತಿ ಅಂತ ಏನಿದೆ, ಬುದ್ಧಿಶಕ್ತಿ ಅಂದರೆ ವೆರಿ ಸಿಂಪಲ್ಲಾಗಿ ಹೇಳೋದಾದರೆ ನೋಡಿ, ನಾವು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಇನ್ನೊಂದು ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದೇನಿದೆ ಇದನ್ನು ನಾವು ಬುದ್ಧಿವಂತಿಕೆ ಅಂತ ಕರಿತೀವಿ. ನೋಡಿ, ಪರಿಹಾರವನ್ನು ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಯಾವುದಕ್ಕಿರುತ್ತೆ ಅಂದರೆ ಈ ಬುದ್ಧಿಶಕ್ತಿ ಇರುತ್ತೆ. ನಮಗೆ ಬುದ್ಧಿಶಕ್ತಿ ಅಂದರೆ ಇಲ್ಲಿ ಆನ್ಸರು ಬುದ್ಧಿಮತ್ತೆ ಅಂದರೆ ಇಂಟೆಲಿಜೆನ್ಸಿ ಅಂತ, ಇಂಗ್ಲೀಷಲ್ಲೇನೋ ಇಂಟೆಲಿಜೆನ್ಸಿ ಅಂತ ಕರಿತೀವಿ. ಈ ಇಂಟೆಲಿಜೆನ್ಸಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳಲ್ಲಿ 5ನೇ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಇಲ್ಲಿ ನೀಡಬೇಕಾಗುತ್ತೆ. ನೋಡಿ, ಈ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಏನು ಅಂದರೆ ನಮಗೆ ಎಕ್ಸಾಮ್ಗಳಲ್ಲಿ ಕೇಳೋದು, ಇದು ಜ್ಞಾನಾತ್ಮಕವಾದಂಥ ಒಂದು ಸಾಮರ್ಥ್ಯ ಅಂತ ನಮಗೆ ಗೊತ್ತಿರಬೇಕು. ಏನು ಮಾಡಬೇಕಿದು? ಇದೊಂದು ಮೆಂಟಲ್ ಕೆಪಾಸಿಟಿ ಅಂತ ಗೊತ್ತಿರಬೇಕು. ನೋಡಿ, ಈ ಲ್ಯಾಟಿನ್ ಭಾಷೆಯಲ್ಲಿ ಬಂದಿರತಕ್ಕಂಥ ಈ ಬುದ್ಧಿಶಕ್ತಿ ಅಂದರೆ ಒಂದು ಮೆಂಟಲ್ ಕೆಪಾಸಿಟಿ ಅಥವಾ ಜ್ಞಾನಾತ್ಮಕ ಸಾಮರ್ಥ್ಯ. ಅಂದರೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದನ್ನು ಬುದ್ಧಿಶಕ್ತಿ ಅಂತ ನಾವು ಕರೀತಾ ಹೋಗ್ತೀವಿ. ಈ ಬುದ್ಧಿಶಕ್ತಿಯಾಗೆ ಸಂಬಂಧಿಸಿದಂತೆ ನಾವು ಏನೆಲ್ಲ ಆಲ್ಫ್ರೆಡ್ ಬಿನೆ ಅವರು ಬುದ್ಧಿಶಕ್ತಿಯ ಜನಕ ಅಂತ ಕರಿತೀವಿ. ಆಲ್ಫ್ರೆಡ್ ಬಿನೆ ಅವರನ್ನ ಬುದ್ಧಿಶಕ್ತಿಯ ಜನಕ ಅಂತ ಕರಿತೀವಿ. ನಿಮಗೆ ಪ್ರಬುದ್ಧತೆ ಅಂದರೆ ಮಾಸ್ಟರಿ ಲರ್ನಿಂಗಲ್ಲಿ ಬರುತ್ತೆ. ಸೃಜನಶೀಲತೆ ಅಂದರೆ ಒಂದಕ್ಕಿಂತ ಹೆಚ್ಚು ಯೋಚನೆಗಳನ್ನು, ಪರಿಕಲ್ಪನೆಗಳನ್ನು ಒಂದು ವಸ್ತು ಅಥವಾ ವಿಷಯದ ಮೇಲೆ ನಾವು ನೋಡ್ತಕ್ಕಂಥದ್ದು ಕ್ರಿಯೇಟಿವಿಟಿ, ಸೃಜನಶೀಲತೆ ಅಂತ ಕರಿತೀವಿ. ಹಾಗಾದರೆ 5ನೇ ಪ್ರಶ್ನೆಗೆ ನಮಗೆ ಬುದ್ಧಿಮತ್ತೆಗೆ ಸಂಬಂಧಿಸಿದಂಥ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಅದರ ಇಂಪಾರ್ಟೆನ್ಸ್ ಬಗ್ಗೆನೂ ನಾವು ನೋಡ್ತೀವಿ. ನೆಕ್ಸ್ಟ್ ಇದಾದಮೇಲೆ ಬುದ್ಧಿಶಕ್ತಿಯು ಕೆಲವಾರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿದೆ ಎಂಬ ದೃಷ್ಟಿಕೋನವು ಅದನ್ನು ಪರಿಗಣಿಸುವುದು.
ಬುದ್ಧಿಶಕ್ತಿಯು ಕೆಲವಾರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿದೆ ಎಂಬ ದೃಷ್ಟಿಕೋನವು ಅದನ್ನು ಪರಿಗಣಿಸುವುದು ಅಂತ. ಏಕೈಕ ಯೋಗ್ಯತೆ ಎಂದು, ಯೋಗ್ಯತೆಗಳ ಸಂಯುಕ್ತವೆಂದು, ಯೋಗ್ಯತೆಗಳ ಸಮೂಹವೆಂದು, ಯೋಗ್ಯತಾ ಗುಂಪುಗಳ ಒಂದು ಸಂಚಯವೆಂದು ಅಂತ. ನೋಡಿ, ಸಂಚಯವೆಂದು ಅಂತಕ್ಕಂಥದ್ದು, ಸಂಯುಕ್ತ, ಸಮೂಹವೆಂದು ಅಂತಕ್ಕಂಥದ್ದು ನೋಡು. ಬುದ್ಧಿಶಕ್ತಿ ಹಲವು ಯೋಗ್ಯತೆಗಳಿಂದ ಕೂಡಿದೆ. ನೋಡಿ, ಬುದ್ಧಿಶಕ್ತಿ ವ್ಯಕ್ತಿಗತವಾದಂಥ ವಸ್ತು. ಇದು ಒಂದು ಸಮೂಹ, ಇದು ಒಂದು ಗ್ರೂಪ್. ಸಮೂಹದ ಮೂಲಕ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಈ ಒಂದು ಪರಿಸರದ ಅಡಿಯಲ್ಲಿ ಬರ್ತಕ್ಕಂಥ ಅಂಶಗಳಲ್ಲಿ ಅವರದೇ ಆದಂತಹ ಬುದ್ಧಿಶಕ್ತಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳನ್ನು ನಾವು ನೋಡೋದಾದರೆ ಇಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿರುತ್ತೆ ಅಂದರೆ ಯೋಗ್ಯತೆಗಳ ಸಮೂಹವೆಂದು ನಾವು ಗುರುತಿಸ್ಬೋದು. 6ನೇ ಪ್ರಶ್ನೆಗೆ ನಮಗೆ ಈ ಯೋಗ್ಯತೆಗಳ ಸಮೂಹಕ್ಕನುಗುಣವಾಗಿ ಏನಾಗುತ್ತೆ, ವ್ಯಕ್ತಿಗತವಾಗಿ ಯೋಗ್ಯತೆಗಳಿಂದ ಕೂಡಿದ ಆ ದೃಷ್ಟಿಕೋನ ಬದಲಾಗಿರುತ್ತೆ. ನೋಡಿ, ಒಬ್ಬ ಮೈಸ್ಟ್ರ್ ಮಗ ಮಾಸ್ಟರ್ ಆಗೋದು, ಡಾಕ್ಟರ್ ಮಗ ಡಾಕ್ಟರ್ ಆಗೋದು. ಆದರೆ ಒಬ್ಬ ರೈತರ ಮಗ ಅದನ್ನು ಸಾಧನೆ ಮಾಡ್ದ ಅಂದರೆ ಅದು ಅವರ ಬುದ್ಧಿಶಕ್ತಿಗೆ ಸಂಬಂಧಿಸಿದಂಥ ಒಂದು ಅಂಶ ಆಗಿರ್ಬೋದು. ಸಮೂಹದಿಂದ ಅವನು ಶಕ್ತಿಯುತವಾಗಿ ಬೆಳೆದು ಸಾಧನೆಯನ್ನು ಹೇಗೆ ಮಾಡ್ತಾನೆ, ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ 6ನೇ ಪ್ರಶ್ನೆಗಿದು ಸರಿಯಾದ ಉತ್ತರ. ಮಾನಸಿಕ ಸ್ವಾಸ್ಥ್ಯವೆಂಬುದು ಈ ಸ್ಥಿತಿಯಾಗಿದೆ. ಸಾಮರಸ್ಯ ಮತ್ತು ಸೌಖ್ಯ, ಬೌದ್ಧಿಕ ಯೋಗ್ಯತಾ, ಶಕ್ಯತೆ, ಮಾನಸಿಕ ಅಸಂಖ್ಯಾರಹಿತ್ಯ ಹಾಗೂ ಸಂವೇಗಾತ್ಮಕ ಮತ್ತು ಮಾನಸಿಕ ಕ್ಷಮೆ. ನೋಡಿ, ಇದರಲ್ಲಿ ಆನ್ಸರ್ ಯಾವುದು ಅಂತಕ್ಕಂಥದ್ದು ನಮಗೆ ಬೇಕು. ನೋಡಿ, ಮಾನಸಿಕ ಸ್ವಾಸ್ಥ್ಯ, ಮನಸ್ಸು ಸ್ವಾಸ್ಥ್ಯವಾಗಿರ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಅಂತಕ್ಕಂಥದ್ದು ನಿಮಗಿರ್ತದೆ. ಈ ಎಮೋಷನಲ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಎಮೋಷನಲ್ ಇಂಟೆಲಿಜೆನ್ಸ್. ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ತನ್ನ ಮತ್ತು ಇತರರ ಈ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರನ್ನ ಏನಂತ ಕರಿತೀವಿ? ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ನೋಡಿ, ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಪುಸ್ತಕವನ್ನು ಬರೆದಂಥವ್ರು ಡೇನಿಯಲ್ ಗೋಲ್ಮನ್ ಅಂತಕ್ಕಂಥವ್ರು. ನೋಡಿ, ಮಾನಸಿಕವಾದಂಥ ಸ್ವಸ್ಥತೆ ಅಂದರೆ ಮಾನಸಿಕವಾದಂಥ ಮೆಂಟಲ್ ಪವರ್ ಅಥವಾ ಅದರ ಬದ್ಧತೆಯನ್ನು, ಸ್ವಸ್ಥತೆಯನ್ನು ಇಟ್ಕೊಳ್ತಿರ್ತಕ್ಕಂಥ ಅಂಶಗಳು ಸಂಯೋಗಾತ್ಮಕ ಮತ್ತು ಮಾನಸಿಕ ಕ್ಷೇಮಕ್ಕೆ ಸಂಬಂಧಿಸಿದಂಥ ಅಂಶಗಳು. ನೋಡಿ, ಈ ಕ್ಷೇಮಕ್ಕೆ ಸಂಬಂಧಿಸಿದಂಥ ಅಂಶಗಳಲ್ಲಿ ನಾವು ಗುರುತಿಸ್ಬೋದಂಥ ಅಂಶಗಳು ತನ್ನ ಮತ್ತು ಇತರರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಕಾರಣ. ಹಾಗಾದರೆ ಇವೆರಡೂ ಕಾನ್ಸೆಪ್ಟ್ ಮೇಲೆ ನಾವು ಯಾವ ರೀತಿ ಪ್ರಶ್ನೆಗಳನ್ನು ತೆಗಿಬೋದು. ನೋಡಿ, ಒಬ್ಬ ವ್ಯಕ್ತಿಯ ಐ ಕ್ಯೂಗಿಂತಲೂ ಎಮೋಷನಲ್ ಇಂಟೆಲಿಜೆನ್ಸು ಏನಾದರೂ ಜಾಸ್ತಿ ಇದ್ದರೆ ನಮಗೆ ಐ ಕ್ಯೂ ಕಡಿಮೆ ಆಗುತ್ತೆ. ಎಲ್ಲ ಭಾವನೆಗಳಿಗೂ ಎಲ್ಲ ಕಷ್ಟಕ್ಕೂ ನಾವು ಹೋಗ್ತಾ ಆದರೆ ನಾವು ವೈಯಕ್ತಿಕವಾದಂಥ ಇಂಟೆಲಿಜೆನ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಎಮೋಷನಲ್ ಪರ್ಸನಲ್ಲಿ ಐ ಕ್ಯೂ ಎಮೋಷನಲ್ ಇಂಟೆಲಿಜೆನ್ಸ್ಗಿಂತ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಂತ. ಇಂಟೆಲಿಜೆಂಟ್ ಕೋಶೆಂಟು ಎಮೋಷನಲ್ ಇಂಟೆಲಿಜೆನ್ಸ್ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಕಡಿಮೆ ಇರುತ್ತೆ. ಅಂದರೆ ಸಂವೇಗಾತ್ಮಕ ಅಂದರೆ ಇತರರೇ ಮತ್ತು ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬದುಕ್ತಕ್ಕಂಥ, ಸ್ಪಂದಿಸ್ತಕ್ಕಂಥ ಒಂದು ಮೀನಿಂಗಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮಾನಸಿಕ ಸ್ವಾಸ್ಥ್ಯವೆಂಬುದು ಈ ಸ್ಥಿತಿಯಾಗಿದೆ ಅನ್ನೋದು ನಮಗಿಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ನಮಗೆ ಕಲಿಕೆಯ ಒಂದು ಸಂಬಂಧೀಕರಣ ನಿಯಮಗಳನ್ನು, ಈ ಒಂದು ಲಾ ಆಫ್ ಲರ್ನಿಂಗ್ಸ್ ಯಾರು ಪ್ರತಿಪಾದನೆ ಮಾಡಿದರು ಅಂತಕ್ಕಂಥದ್ದು ನಿಮಗೆ ಇವನ್ ಪಾವೆಲ್ ಇದೆ, LL ಥರ್ಸ್ಟನ್ ಇದೆ, ಹಾಗೆ JB ವ್ಯಾಟ್ಸನ್ ಇದೆ, EL ಥಾರ್ನ್ಡೈಕ್ ಇದೆ. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಕಲಿಕಾ ನಿಯಮ. ನೋಡಿ, ನಿಮಗೆ ಲಾ ಆಫ್ ರೆಡಿನೆಸ್ ಏನು ಹೇಳುತ್ತೆ, ಹಾಗೆ ಲಾ ಆಫ್ ಎಕ್ಸಸೈಸ್ ಏನು ಹೇಳುತ್ತೆ, ಹಾಗೆ ಲಾ ಆಫ್ ಎಫರ್ಟ್ ಅಂತಕ್ಕಂಥದ್ದು ಏನು ಹೇಳುತ್ತೆ, ಪರಿಣಾಮ ನಿಯಮ. ನಿಮಗೆ ಸಿದ್ಧತಾ ನಿಯಮ ಇರ್ಬೋದು, ಅಭ್ಯಾಸ ನಿಯಮ ಇರ್ಬೋದು, ಹಾಗೆ ಈ ಪರಿಣಾಮ ನಿಯಮ ಇರ್ಬೋದು. ಇದು EL ಥಾರ್ನ್ಡೈಕ್ ಅವರ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಉತ್ತಮವಾದಂಥ ಕೊಡುಗೆ ಅಂತ ಗೊತ್ತಿದೆ. ನೋಡಿ, ಈ JB ವ್ಯಾಟ್ಸನ್ ಅವರು ಅಂತಕ್ಕಂಥವ್ರು ಏನಿದ್ದಾರೆ ಅಂದರೆ ಇವರೊಬ್ಬ ವರ್ತನವಾದಿ ಅಂತ ಗೊತ್ತಿರಬೇಕು ನಿಮಗೆ. ಯಾರಿವರು? ವರ್ತನವಾದಿ ಅಂತ ಗೊತ್ತಿರಬೇಕು. ನೆಕ್ಸ್ಟು ಈ EL ಥರ್ಸ್ಟನ್ ಅಂತಕ್ಕಂಥವ್ರು ಇವರು ಸಮೂಹ ಕಾರಕ ಬುದ್ಧಿಶಕ್ತಿ ಸಿದ್ಧಾಂತ ಅಂತ ಕರಿತೀವಿ. ಸಮೂಹಕಾರಕ ಬುದ್ಧಿಶಕ್ತಿ ಸಿದ್ಧಾಂತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ನಾವು ನೋಡೋದಾದರೆ ಗ್ರೂಪ್ ಫ್ಯಾಕ್ಟರ್ಸ್ ಥಿಯರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರೂಪ್ ಫ್ಯಾಕ್ಟರ್ಸ್ ಥಿಯರಿ ಅಂತ ಕರಿತೀವಿ. ಈ ಗ್ರೂಪ್ ಫ್ಯಾಕ್ಟರ್ಸ್ ಥಿಯರಿಯಲ್ಲಿರ್ತಕ್ಕಂಥವ್ರೆ EL ಥಾರ್ನ್ಸ್ಟನ್. ನೋಡಿ, ಹಾಗಾದರೆ ಕ್ಲಾಸಿಕಲ್ ಕಂಡೀಷನ್, ಸಾಂಪ್ರದಾಯಿಕವಾದಂತಹ
ಅನುಬಂಧನ ಕಲಿಕೆ ಯಾರ್ದು ಅಂದರೆ ಪಾವೆಲ್ ಅವ್ರದ್ದು, ರಷ್ಯಾದವರು. ಹಾಗೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಪಾವೆಲ್ ಅವರು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಎಲ್ ತಾರಂಡೈಕರ್ ಅವರ ನಿಯಮಗಳು ಸುಮಾರು ಸರಿ ಎಲ್ಲ ಎಕ್ಸಾಮಲ್ಲೂ ರಿಪೀಟ್ ಆಗುತ್ತೆ ಮತ್ತು ಭಿನ್ನವಾಗಿಯೂ ಸಹ ಪ್ರಶ್ನೆಗಳು ಕೇಳ್ಬೋದು, ಹಾಗಾಗಿ ಇದು ನಿಮಗೆ ಗೊತ್ತಿರಲಿ. ಹಾಗೆ ಶಿಶುವು ಸ್ನಾಯು ಅಂದರೆ ನಮ್ಮ ನರನಾಡಿಗಳಲ್ಲಿ ಸ್ನಾಯು ಶಕ್ತಿ ಅಂತಕ್ಕಂಥದ್ದು ಏನು ಕರಿತೀವಿ. ಶಿಶುವು ಸ್ನಾಯು ಚಲನೆಗಳನ್ನು ಕ್ರಮೇಣ ಕಲಿಯುವುದು ಹೀಗೆ. ಕ್ರಮೇಣವಾಗಿ ಅದು ಹೇಗೆ ಕಲಿಯುತ್ತೆ ಅಂತ ಹೇಳಿದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕ್ರಮೇಣವಾಗಿ ಅದು ಕಲಿಯುವುದು ಹೇಗೆ? ಸೂಕ್ಷ್ಮ ಚಲನೆಗಳಿಂದ ಸಾಮಾನ್ಯದ ಕಡೆಗೆ, ಸಾಮಾನ್ಯ ಚಲನೆಗಳಿಂದ ಸೂಕ್ಷ್ಮದ ಕಡೆಗೆ, ಸೂಕ್ಷ್ಮ ಚಲನೆಗಳಿಂದ ಪ್ರತಿಫಲಿತ ಚಲನೆಗಳೆಡೆಗೆ, ಸಾಮಾನ್ಯ ಚಲನೆಗಳಿಂದ ಅದು ಪ್ರತಿಫಲಿತ ಚಲನೆಗಳೆಡೆಗೆ. ಸಾಮಾನ್ಯ ಅಂದರೆ ಫಸ್ಟ್ ನೀನು ಆಗಲೇ ಹೇಳಿದೆ ಅಂಬೆಗಾಲಿಡ್ತಕ್ಕಂಥದ್ದು. ಅಂಬೆಗಾಲಿಟ್ಟ ನಂತರ ಮಗು ಏನು ಮಾಡುತ್ತೆ? ಈ ಒಂದು ಕುಳಿತುಕೊಳ್ಳತಕ್ಕಂಥದ್ದು. ಹಾಗೆ ಅಂಬೆಗಾಲಿಡೋದಕ್ಕಿಂತಲೂ ಮುಂಚೆ, ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡುತ್ತೆ? ತೆವಳುವುದನ್ನು ಮಾಡುತ್ತೆ. ನೆಕ್ಸ್ಟು ಆ ಮಗು ಏನು ಮಾಡುತ್ತೆ? ಗೋಡೆ ಸಹಿತ ಗೋಡೆ ರಹಿತವಾಗಿ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಇದು ಒಂದು ಸಾಮಾನ್ಯ ಚಲನೆಯಿಂದ ಒಂದು ಸೂಕ್ಷ್ಮ ನಡಿಗೆಯೆಡೆಗೆ ಏನಾಗುತ್ತೆ? ಮುಂದುವರಿತಾ ಹೋಗುತ್ತೆ. ಒಂದು ಸೂಕ್ಷ್ಮ ನಡಿಗೆಯೆಡೆಗೆ ಇದು ಮುಂದುವರಿತಾ ಹೋಗುತ್ತೆ. ನೋಡಿ, ಸಾಮಾನ್ಯ ಚಲನೆಗಳಿಂದ ಸೂಕ್ಷ್ಮತೆಯೆಡೆಗೆ ನಡೀತಕ್ಕಂಥದ್ದೇ ಈ 9ನೇ ಪ್ರಶ್ನೆಗೆ ರೈಟ್ ಆನ್ಸರ್. ಮಗು ವಿಕಾಸದ ತತ್ವಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಮಗೆ ಕೊಡ್ತಾ ಹೋಗಿದ್ದಾರೆ ಮತ್ತು ಅದರ ಬೇಸಿಕ್ ಕಾನ್ಸೆಪ್ಟ್ಗಳ ಬಗ್ಗೆನೂ ಸಹ ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಅದಾದಮೇಲೆ ನಮಗೆ ಪ್ರಾಯೋಗಿಕ ಪದ್ಧತಿಯಲ್ಲಿ ಸಂಶೋಧಕರನ್ನು ಮಾಡುವ ಪ್ರಯೋಗ ವಿನ್ಯಾಸವಿದಕ್ಕೆ ಅನುವು ಮಾಡುತ್ತದೆ. ಪ್ರಾಯೋಗಿಕ ಪದ್ಧತಿಯಲ್ಲಿ ಸಂಶೋಧಕನು ಮಾಡುವ ಪ್ರಯೋಗ ವಿನ್ಯಾಸವು ಇದಕ್ಕೆ ಅನುವು ಮಾಡಿಕೊಡುತ್ತದೆ. ಪ್ರಾಕ್ಕಲ್ಪನೆಗಳ ಸತ್ಯ ಅಸತ್ಯತೆ ಅಥವಾ ಸತ್ಯಾಸತ್ಯತೆ ಪರಿಶೀಲಿಸಲು, ಪ್ರಾಕ್ಕಲ್ಪನೆ ಸ್ವೀಕರಿಸಲು, ಹಾಗೆ ದತ್ತಾಂಶಾಧಾರಿತ ನಿರ್ಣಯ ಮಾಡಲು. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಿಮಗೆ ವೀಕ್ಷಣ, ಕೇಸ್ ಸ್ಟಡಿ, ಹಾಗೆ ಎಕ್ಸ್ಪೆರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ ಅಂದರೆ ಎಕ್ಸ್ಪೆರಿಮೆಂಟಲ್ ಮೆಥಡ್. ನೋಡಿ, ಎಕ್ಸ್ಪೆರಿಮೆಂಟಲ್ ಮೆಥಡಲ್ಲಿ ವಿಲ್ ಹೆಲ್ಮ್ ಹೂಂಟ್ರವರು ಇದರ ಒಂದು ಪ್ರತಿಪಾದಕರು ಅಂತ ಗೊತ್ತಿರಬೇಕು. ನೋಡಿ, ಇದೊಂದು ವಸ್ತುನಿಷ್ಠ ಪದ್ಧತಿ. ಯಾವುದು? ವಸ್ತುನಿಷ್ಠವಾದಂಥ ಪದ್ಧತಿ. ಇದೊಂದು ಆಬ್ಜೆಕ್ಟಿವಿಟಿಯನ್ನು ಹೊಂದಿರತಕ್ಕಂಥದ್ದು. ಸಬ್ಜೆಕ್ಟಿವಿಟಿ ಅಂದರೆ ವ್ಯಕ್ತಿನಿಷ್ಠ ಕೇಸ್ ಸ್ಟಡಿ, ಆಬ್ಜೆಕ್ಟಿವಿಟಿ ಅಂದರೆ ವಸ್ತುನಿಷ್ಠವಾದಂಥ ಒಂದು ವಿಧಾನ ಇದು. ನೋಡಿ, ಹಾಗೆ ಈ ಪ್ರಾಯೋಗಿಕ ವಿಧಾನ ಅಂತಕ್ಕಂಥದ್ದು ಹಲವು ಹಂತಗಳನ್ನು ಇದು ಒಳಗೊಂಡಿರುತ್ತೆ. ಹಾಗೆ ಪ್ರಾಯೋಗಿಕ ವಿಧಾನದಲ್ಲಿ ಚರಾಂಶಗಳು, ವೇರಿಯಬಲ್ಸ್ ಬಗ್ಗೆನೂ ನಾವು ಮಾತಾಡ್ತೀವಿ. ಇಂಡಿಪೆಂಡೆಂಟ್ ಮತ್ತು ಡಿಪೆಂಡಿಂಗ್ ವೇರಿಯಬಲ್ಸ್ ಬಗ್ಗೆನೂ ಮಾತಾಡ್ತೀವಿ. ನೆಕ್ಸ್ಟು ಅದಾದಮೇಲೆ ನಮಗೆ ಹೈಪೋಥೀಸಿಸ್ ಅಂತ ಏನು ಕರಿತೀವಿ, ಈ ಒಂದು ಪ್ರಾಕ್ಕಲ್ಪನೆ. ನೀವು ಯಾವುದೇ ಡೆಸಲ್ಟೇಷನ್ ವರ್ಕ್ ಮಾಡುವಾಗ ಪ್ರಾಕ್ಕಲ್ಪನೆ ಬಗ್ಗೆ ನೀವು ಮಾತಾಡ್ತೀರ. ನೋಡಿ, ಪ್ರಾಕ್ಕಲ್ಪನೆ ಅಂದರೆ ಒಂದು ಕಲ್ಪನೆ ಒಂದು ವಿಷಯದ ಮೇಲೆ, ಹಾಗೆ ಒಂದು ಊಹೆ ಇರ್ಬೋದು, ಹಾಗೆ ಒಂದು ನಿರ್ಧಾರಗಳನ್ನು ನಾವು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಯಾವುದೇ ಅಧ್ಯಯನದ ಆರಂಭದಲ್ಲಿ ಒಂದು ಗುರಿ ಅಥವಾ ಉದ್ದೇಶಗಳನ್ನು ನಿರ್ದೇಶಿಸ್ತಕ್ಕಂಥದ್ದೇ ಪ್ರಾಕ್ಕಲ್ಪನೆ. ನೋಡಿ, ನೀವು 8ನೇ ತರಗತಿ ಅಥವಾ 10ನೇ ತರಗತಿ ವಿದ್ಯಾರ್ಥಿಗಳ ನಗರ ಮತ್ತು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳನ್ನು ಸ್ಟಡಿ ಮಾಡುವಾಗ, ನಗರದ ವಿದ್ಯಾರ್ಥಿಗಳು ಮ್ಯಾಥ್ಸಲ್ಲಿ ಹೆಚ್ಚು ಪಾಸ್ ಆಗ್ತಾರೋ, ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಮ್ಯಾಥ್ಸಲ್ಲಿ ಹೆಚ್ಚು ಅಂಕಗಳನ್ನು ಪಡಿತಾರೋ ಅನ್ನೋ ಸ್ಟಡಿ ಮಾಡುವಾಗ ನಮಗೆ ಒಂದು ಪ್ರಾಕ್ಕಲ್ಪನೆ ಬೇಕು. ಈ ಹೈಪೋಥೀಸಿಸನ್ನು ತಗೊಂಡು ಏನು ಮಾಡಿ ಸ್ಟಡಿ ಮಾಡಿದಾಗ ರಿಸಲ್ಟ್ ಗೊತ್ತಾಗುತ್ತೆ. ನಗರ ಪ್ರದೇಶದವರು ಮ್ಯಾಥ್ಸಲ್ಲಿ ಹೆಚ್ಚು ತೆಗಿತಾರೆ, ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಪರಿಸರ, ಅವರಿಗೆ ಸೌಲಭ್ಯಗಳ ಕೊರತೆ ಇರುತ್ತೆ. ಈ ರೀತಿಯಾದಂಥ ಹೈಪೋಥೀಸಿಸ್ ಬೇಕು ಅಂತ ಸಮಸ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಹೈಪೋಥೀಸಿಸ್ ಉದ್ದೇಶಗಳನ್ನು ತೊಗೊಂಡು ಏನು ಮಾಡ್ತೀವಿ ನಾವು, ಆ ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡ್ತೀವಿ. ಆಪ್ಷನ್ 2 ರೈಟ್ ಆನ್ಸರ್. ಯಾವುದು? ಆಪ್ಷನ್ 2. ಪ್ರಾಕ್ಕಲ್ಪನೆ ಅಂದರೆ ಹೈಪೋಥೀಸಿಸ್. ಯಾವುದೇ ಒಂದು ಸಂಶೋಧನೆ ಅಥವಾ ನಾವು ಒಂದು ಅಧ್ಯಯನ ಮಾಡೋದಕ್ಕೆ ಇದು ನಮಗೆ ಬೇಕಾಗುತ್ತೆ ಅಂತಕ್ಕಂಥದ್ದು ವಿಲ್ ಹೆಲ್ಮ್ ಹೂಂಟ್ರವರ ಒಂದು ಅಧ್ಯಯನ. ವ್ಯಕ್ತಿ ಅಧ್ಯಯನವು ಕಲಿಯುವವನ ಅಥವಾ ಕಲಿಯುವವರ ಗುಂಪಿನ ದತ್ತಾಂಶಗಳಿಂದ ಆಳವಾಗಿ ಅಭ್ಯಸಿಸುತ್ತದೆ. ದತ್ತಾಂಶಗಳನ್ನು ಪಡೆಯುವುದು ಸಂಚಯಿತ ದಾಖಲೆಗಳಿಂದ, ಪರಿವೀಕ್ಷಣ ಅಥವಾ ನೂತನ ದಾಖಲೆಗಳಿಂದ, ಒಂದಕ್ಕಿಂತ ಹೆಚ್ಚು ವಿಧಾನಗಳಿಂದ, ಹಾಗೆ ಪ್ರಯೋಗಗಳಿಂದ ಅಂತಕ್ಕಂಥದ್ದಿದೆ. ನೋಡಿ, ಕೇಸ್ ಸ್ಟಡಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಈ ಕೇಸ್ ಸ್ಟಡಿಯ ಒಬ್ಬ ಪ್ರತಿಪಾದಕ ಯಾರು ಅಂದರೆ ಬುಕ್ಸ್.
ನೋಡಿ, ಕೇಸ್ ಸ್ಟಡಿಯಲ್ಲಿ ಏನು ಬೇಕು? ಇಬ್ಬರು ವ್ಯಕ್ತಿಗಳು ಬೇಕು, 2 ವ್ಯಕ್ತಿಗಳು ಬೇಕಾಗುತ್ತೆ. ವ್ಯಕ್ತಿಗಳು ಇದು ವ್ಯಕ್ತಿನಿಷ್ಠವಾಗಿದ್ದು ಅಂತ ಗೊತ್ತಿರಬೇಕು. ವ್ಯಕ್ತಿನಿಷ್ಠವಾದಂಥದ್ದು ಈ ಕೇಸ್ ಸ್ಟಡಿ, ಸಬ್ಜೆಕ್ಟಿವಿಟಿ ಆಗಿರ್ತಕ್ಕಂಥದ್ದು ಕೇಸ್ ಸ್ಟಡಿ. ಒಬ್ಬ ಅಧ್ಯಯನಕ್ಕೆ ಒಳಪಡೋ ವ್ಯಕ್ತಿ ಒಬ್ಬ ಅಧ್ಯಯನ ಮಾಡೋದಕ್ಕೆ ಬೇಕಾದಂಥ ವ್ಯಕ್ತಿಗಳಿಗೆ ಅನುಗುಣವಾಗಿ ಮಾಡ್ಬೋದು. ಅಂದರೆ ಇವನ್ನ ಬೇರೆ ಬೇರೆ ವಿಧಾನದಲ್ಲಿ ಕೇಸ್ ಸ್ಟಡಿ ಮಾಡ್ಬೋದು. ಒಂದು ವ್ಯಕ್ತಿಯನ್ನಿರ್ಬೋದು ಅಥವಾ ಒಂದು ಸಂಸ್ಥೆಯನ್ನು ಇರ್ಬೋದು. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲೂ ಸಹ ನಾವು ಈ ಕೇಸ್ ಸ್ಟಡಿಯನ್ನು ಮಾಡೋದ್ರಿಂದ ಇದು ಒಂದಕ್ಕಿಂತ ಹೆಚ್ಚು ಅಂಶಗಳನ್ನು ಒಳಗೊಂಡಿರ್ತದೆ. ಅಂದರೆ ಒಂದಕ್ಕಿಂತ ಹೆಚ್ಚು ವಿಧಾನಗಳ ಮೂಲಕ ಒಂದು ತರಗತಿಯಲ್ಲಿರ್ಬೋದು, ಹಾಗೆ ಒಂದು ಹೊರಗಡೆ ಕ್ರೀಡಾಂಗಣದಲ್ಲಿರ್ಬೋದು, ಸಂಗೀತ ಯೋಗ ಕಾರ್ಯಕ್ರಮಗಳಿರ್ಬೋದು, ಸಭೆ ಸಮಾರಂಭಗಳಿರ್ಬೋದು, ಫ್ಯಾಮಿಲಿ, ಸ್ಕೂಲಲ್ಲಿ, ಕುಟುಂಬದಲ್ಲಿ, ಹೀಗೆ ಭಿನ್ನ ಭಿನ್ನವಾದಂಥ ಒಂದು ಸ್ಥಳಗಳಲ್ಲಿ ವಿಧಾನಗಳ ಮೂಲಕ ನಾವು ಇದನ್ನು ವೀಕ್ಷಣೆಯ ಮೂಲಕ, ಪ್ರಶ್ನೆ ಕೇಳುವ ಮೂಲಕ ಈ ರೀತಿಯಾಗಿ ಕೇಸ್ ಸ್ಟಡಿಯನ್ನು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಎಸ್, ಹಾಗಾದರೆ ಈ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ಫ್ರಾಯ್ಡ್ ಅವರ ಪ್ರಕಾರ ಅಹಂ ಎಂಬುದು ಅವನ ಸಾಮಾಜಿಕ ಸ್ವರೂಪ, ನೈತಿಕ ಸ್ವರೂಪ, ಹಾಗೆ ಪ್ರಜ್ಞಾಹೀನ ಶಕ್ತಿ, ಅಸಂಸ್ಕೃತಿ ಸ್ವರೂಪ. ನೋಡಿ, ಸಿಗ್ಮಂಡ್ ಫ್ರಾಯ್ಡ್ ಅವರು ಪರ್ಸನಾಲಿಟಿ, ಈ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತಹ ಕೆಲವು ನಿಯಮಗಳನ್ನೇನು ಮಾಡಿದರೆ ಕೊಟ್ಟಿದ್ದಾರೆ. ಒಂದು ಈದ್ ಅಂತ ಕರಿತೀವಿ, ಇನ್ನೊಂದು ಇಗೋ ಅಂತ ಕರಿತೀವಿ, ಇನ್ನೊಂದು ಸೂಪರ್ ಇಗೋ ಅಂತ ಕರಿತೀವಿ. ಏನಂತ ಕರಿತೀವಿ? ಸೂಪರ್ ಇಗೋ. ನೋಡಿ, ಈದ್ ಅಂದರೆ ಫಸ್ಟ್ ನಮಗೆ ಇದು ಸ್ವಾರ್ಥ ಅಂತ ಗೊತ್ತಿರಬೇಕು. ಇಗೋ ಅಂದರೆ ನಮಗಿದು ಹೊಂದಾಣಿಕೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಹಂ, ಅತ್ಯಹಂ, ಸೂಪರ್ ಇಗೋಗೆ ಸಂಬಂಧಿಸಿದಂತೆ. ಹಾಗೆ ಸೂಪರ್ ಇಗೋ ಅಂತಕ್ಕಂಥದ್ದೇನಿದೆ, ಇದೊಂದು ನೈತಿಕ ಸ್ವರೂಪ ಅಂತ. ನೈತಿಕ ಸ್ವರೂಪ. ಅದರಲ್ಲಿ ಸೂಪರ್ ಇಗೋ ಕೇಳಿಲ್ಲ, ಅಹಂ ಕೇಳಿದ್ದಾನೆ. ಇದೊಂದು ಸೋಷಿಯಲ್ ಸ್ಟ್ರಕ್ಚರ್ ಅಂತ ಗೊತ್ತಿರಬೇಕು. ಇದೊಂದು ಸಾಮಾಜಿಕ ಸ್ವರೂಪ. ಇದೊಂದು ಸಿಗ್ಮಂಡ್ ಫ್ರಾಯ್ಡ್ ಅವರ ಸಾಮಾಜಿಕ ಸ್ವರೂಪ ಅಂತ ಗೊತ್ತಿರಬೇಕು. ಈದ್, ಇಗೋ, ಸೂಪರ್ ಇಗೋ. ಸ್ವಾರ್ಥ, ನನಗೆ ಬೇಕು ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ಸ್ವಲ್ಪ ಪರಿಸರ, ಸಮಾಜ, ಕುಟುಂಬದ ಹೊಂದಾಣಿಕೆ ಆಗುತ್ತೆ. ಇಲ್ಲಿ ಆದರ್ಶ ಸ್ವರೂಪದಿಂದ ಆಗ್ತದೆ. ಮಾರಲಿಟಿ ಬೆಳೀತಾ ಹೋಗುತ್ತೆ. ಏನಾಗುತ್ತೆ? ಮಾರಲಿಟಿ ಇಲ್ಲಿ ಬೆಳೀತಾ ಆಗುತ್ತೆ. ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಇಲ್ಲಿ ಇಂಡಿಪೆಂಡೆಂಟಾಗಿ ಸ್ವಾರ್ಥ, ಈದ್, ಇಗೋ, ಸೂಪರ್ ಇಗೋ ಅಂತಕ್ಕಂಥದ್ದನ್ನು ನಾವು ಈ ರೀತಿಯಾಗೂ ಸಹ ಹೇಳ್ಬೋದು. ನೈತಿಕ ಸ್ವರೂಪ ಎಲ್ಲಿ ಬರುತ್ತೆ ಅಂದರೆ ಸೂಪರ್ ಇಗೋದಲ್ಲಿ ಬರುತ್ತೆ. ನೈತಿಕ ಸ್ವರೂಪ ಎಲ್ಲಿ ಬರುತ್ತೆ ಅಂದರೆ ಸೂಪರ್ ಇಗೋದಲ್ಲಿ ಬರುತ್ತೆ. 12ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 1 ಅಂತ ನಿಮಗೆ ಗೊತ್ತಿದೆ. ಎಸ್, ಇದೇ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ವಿ. PSTR ಮತ್ತು ಇತರೆ ಹುದ್ದೆಗಳಿಗೆ ಓದ್ತಕ್ಕಂಥ ಅಭ್ಯರ್ಥಿಗಳು ಇದನ್ನು ವಿಶೇಷವಾಗಿ ನೋಡಿ. ಇಷ್ಟ ಆದರೆ ಬೇರೆಯವರಿಗೂ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.